MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು 11 ಜನರದ್ದು ಸರ್ಕಾರಿ ಪ್ರಾಯೋಜಿತ ಕೊಲೆಯಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕೆಂಡ. 11 ಜನರದ್ದು ಸರ್ಕಾರಿ ಪ್ರಾಯೋಜಿತ ಕೊಲೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕೆಂಡ ಕಾರಿದ್ದಾರೆ. ಇಡೀ ಸರ್ಕಾರವನ್ನ ವಜಾ ಮಾಡಬೇಕು ಎಂದ ಕಾಂಗ್ರೆಸ್. ಕಾಂಗ್ರೆಸ್ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಅಶೋಕ್ ಹೇಳಿದ್ದಾರೆ. ಈ ಸಾವು ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದರು. ಸರ್ಕಾರ ಆಹ್ವಾನ ಕೊಟ್ಟು 11 ಜನರನ್ನ ಸಾಯಿಸಿದೆ. ಸಾವಿನ ಮೇಲೆ ಆಡಳಿತ ನಡೆಸುವಂತ ಅಧಿಕಾರ ಇವರಿಗಿಲ್ಲ. ಸ್ಟೇಜ್ ಮೇಲೆ ಇವರದ್ದು ಸೆಲ್ಫಿ ಅಂತ ಹೇಳಿದ್ದಾರೆ. ಈಗ 11 ಜನ ಮರ್ಡರ್ ಮಾಡಿದ್ದೀರಾ. ಸರ್ಕಾರದ ಪ್ರಾಯೋಜಿತ ಕೊಲೆ ಇದು. 11 ಜನ ನಿಮ್ಗೇನ್ ಮಾಡ್ಬೇಕು? ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ ರೀ. ಕಾನೂನು ಪ್ರಕಾರ ಮುಖ್ಯಮಂತ್ರಿಗೆಲ್ಲ ಯಾರಿಗೂ ಅಧಿಕಾರನೇ ಇಲ್ಲ. ಒಬ್ಬ ಅಧಿಕಾರಿ ನನ್ನ ಕೈಲಿ ಆಗಲ್ಲ ಇಲ್ಲಿ ಅಂತ ಹೇಳಿದ್ಮೇಲೆ ನೀವ್ ಹೆಂಗೆ ಮಾಡಿದ್ರಿ ಕಾರ್ಯಕ್ರಮ? ಇದು ಈ 11 ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನ ಆಳಕ್ಕಾಗಲ್ಲ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. 11 ಜನ ಸಾವಿನ ಮೇಲೆ, ವಿದ್ಯಾರ್ಥಿಗಳ ಸಾವಿನ ಮೇಲೆ ರಾಜ್ಯವನ್ನ ಆಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ. ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ. ಇದು ಸರ್ಕಾರದ ಪ್ರಾಯೋಜಿತ ಕೊಲೆ, 2 ಪ್ರಶ್ನೆ ಇಲ್ಲ. ಅದಕ್ಕೆ ಅಪರಾಧಿಗಳು ನೀವಿಬ್ಬರೇ ಅಪರಾಧಿಗಳು. ಕೂಡಲೇ ರಾಜೀನಾಮೆ ಕೊಡ್ಬೇಕು. ನಾನು ಇನ್ನೂ ಒಂದು ಹೇಳಿದ್ದೀನಿ, ಎಂಟೈರ್ ಸರ್ಕಾರ ಡಯಾಸ್ ಮೇಲಿತ್ತು. ಚೀಫ್ ಸೆಕ್ರೆಟರಿಯಿಂದ ಹಿಡಿದು IAS ಮಂತ್ರಿಗಳೆಲ್ಲ ಇದ್ರು. ಇಡೀ ಸರ್ಕಾರನೇ ವಜಾ ಮಾಡಿಬಿಡ್ಬೇಕು. ಇವ್ರು ಇಡೀ ಸರ್ಕಾರನೇ ವಜಾ ಮಾಡ್ಬೇಕು. ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ. ಸತ್ ಮೇಲಾದ್ರೂ ಹೇಳ್ರಿ, ಹುತಾತ್ಮರವರು ನೀವು ಕರೆದಿದ್ದ ಕಾರ್ಯಕ್ರಮ ಇದು. ಅವ್ರು ಬಂದಿದ್ದಲ್ಲ. ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ. ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು. ಸಾವು ಈ ಸರ್ಕಾರದಲ್ಲಿ 6ನೇ ಗ್ಯಾರಂಟಿ. ಈ ಸರ್ಕಾರ ಬಂದ ತಕ್ಷಣ ಪೊಲೀಸ್ ಅಧಿಕಾರಿ ರಾಯಚೂರಲ್ಲಿ ಸಾವು, ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿ ಸಾವು, ಸುಮಾರು 2,000 ಜನ ರೈತರ ಸಾವು, ಬಾಣಂತಿಯರು 100ಕ್ಕೂ ಹೆಚ್ಚು ಜನ ಬಾಣಂತಿಯರು ಸಾವಾಯ್ತು. ನಿಮ್ಮ ಮೆಡಿಸನ್ ಫಿಂಗರ್ ಲ್ಯಾಕ್ಟೇಟ್, ಬಾಣಂತಿಯರ ಸಾವು, ಅಧಿಕಾರಿಗಳ ಸಾವು, ಪೊಲೀಸರ ಸಾವು. ಅವನ ಯಾರು ಎಲ್ಲಾರು ಓಡಿಸ್ತಾ ಇದ್ದ, ಯಾರೋ ಪೊಲೀಸ್ ಅವನ್ ಪಾಪ ಮಕ್ಕಳನ್ನೆಲ್ಲ ಯಾರ್ಯಾರು ಮಕ್ಕಳು ಮರಿಗಳು ಕರ್ಕೊಂಡ್ ಬಂದಿದ್ರು ಎಲ್ಲಾರನ್ನು ಓಡಿಸ್ತಾ ಇದ್ದ ಪೊಲೀಸ್ ಅವನ್ನ ಕರೆದ್ಬಿಟ್ಟು ಒಬ್ಬ MLC ಗೆಟ್ ಔಟ್ ಅಂತ ಪೊಲೀಸ್ ಅಂದ್ಬಿಟ್ಟು ಕರ್ಕೊಂಬಂದು ಪಕ್ಕದಾಗ ಕೂತಿಸ್ಬಿಟ್ಟು ಒಂದು ಸೆಲ್ಫಿ ಹೊಡಿಸ್ತಾ. ಇಲ್ಲಿ ಒಂದು ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸಾವಾಗೈತೆ. ಇಲ್ಲಿ ಸೆಲ್ಫಿ, ಅಲ್ಲಿ ಸಾವು. ಇಲ್ಲೊಂದು ಸೆಲ್ಫಿ ಹೊಡಿತಾರೆ, ಅಲ್ಲೊಂದು ಸಾವಾಗ್ತದೆ. ವಿದ್ಯಾರ್ಥಿಗಳು ನಿಮ್ಮ ತೀಟೆಗೋಸ್ಕರ, ನಿಮ್ಮ ಕುಟುಂಬದ ವರ್ಚಸ್ಸು, ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳಕ್ಕೋಸ್ಕರ ಇವತ್ತು ಈ ಕೊಲೆಗಳಾಗಿದೆ. ಸರ್ಕಾರದ ಪ್ರಾಯೋಜಿತ ಇದಕ್ಕೆ ನಾವು ಹೋರಾಟವನ್ನ ನಾವು ಮಾಡಿದಿರಿ. ನಾಳೆನೂ ಕೂಡ ನಾವು ಗವರ್ನರ್ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಗವರ್ನರ್ಗೂ ಹೋಗಿ ಭೇಟಿ ಮಾಡಿ ಈ ಸರ್ಕಾರನ ವಜಾ ಮಾಡಬೇಕು ಅಂತ ಗವರ್ನರ್ಗೂ ಮನವಿಯನ್ನ ನಾವು ಮಾಡೋದಿಲ್ಲ. ಇನ್ನು ಚಲವಾದಿ ನಾರಾಯಣ ಸ್ವಾಮಿ ಕೂಡ ಮಾತನಾಡಿದ್ರು. ಸೀಳು ನಾಯಿಗಳಂತೆ 11 ಜನರ ಜೀವ ತೆಗೆದ್ರು ಅಂದ್ರು. ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಎಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ರಣ ಹದ್ದುಗಳ ತರ ಅಂತ. ಆದ್ರೆ ನೀವು ಸೀಳು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ನೀವು ಕಾಂಗ್ರೆಸ್ನವರು. ನಾನು ಏನು ಎಗ್ಗಿಲ್ಲದೆ ಹೇಳ್ತೇನೆ, ಸೀಳು ನಾಯಿಗಳು ನೀವು. ನಮಗೆ ಹೇಳ್ತೀರಿ ನೀವು ಮಾನ ಮರ್ಯಾದೆ ಇಲ್ಲದೆ ಇಂಥ ಒಂದು ದಂಧೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ, ಲೂಟಿ, ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗಿತೀರಿ. ಪೊಲೀಸ್ ಇಲಾಖೆ ಹೇಳಿದೆ ಇದನ್ನು ಮಾಡ್ಲಿಕ್ಕಾಗೋದಿಲ್ಲ. 3ನೇ ತಾರೀಕು ನೈಟು ಬೆಳಗ್ಗೆ 5 ಗಂಟೆವರೆಗೂ ಸಂಭ್ರಮಾಚರಣೆ ನಡೆದಿದೆ ಇಡೀ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ ವಿಶೇಷವಾಗಿ. ಆದ್ರಿಂದ ನಮ್ಮ ಸಿಬ್ಬಂದಿ ಎಲ್ಲರೂ ಇದ್ದಿದ್ರಿಂದ ಇವತ್ತು ಮಾಡಕ್ ಆಗೋದಿಲ್ಲ ಅಂತೇಳಿ ಅವತ್ತೇ ಅಧಿಕಾರಿಗಳು ನಿಮಗೆ ವಿಷಯ ಮುಟ್ಟಿಸಿದ್ದಾರೆ. ಆದ್ರೂ ಕೂಡ ನೀವು ಕರೆ ಕೊಟ್ಟು ಜನರನ್ನ ಕರೆಸಿ ಈ ರೀತಿ ಮಾಡಿದಿರಲ್ಲ. ನಮ್ಮ ಜೋಶಿ ಅವರು ನಿನ್ನೆ ಕೇಳಿದ್ರು,
ಇದು ಬಹಳ ಅನ್ಯಾಯ ಮಾಡಿದ್ದು ಅಂತಂದ್ರೆ ಮುಖ್ಯಮಂತ್ರಿಗಳು ಏನ್ ಹೇಳ್ತೀರಿ? ಜೋಶಿ ಅವರು ಟೆರರಿಸ್ಟ್ ಅಂದ್ರಿ, ಭಯೋತ್ಪಾದಕ ಅಂದ್ರಿ. ನಿಜವಾದ ಭಯೋತ್ಪಾದಕ ಈ ರಾಜ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರೇ ಬಿಟ್ಟು ಬೇರೆ ಯಾರು ಅಲ್ಲ. 11 ಜನರ ಜೀವ ತೆಗೆದವರು ಟೆರರಿಸ್ಟ? ಯಾಕೆ ಜೀವ ತೆಗೆದ್ರಿ ಅಂತ ಕೇಳಿದವರು ಟೆರರಿಸ್ಟ? ಇನ್ನು ಸಿಎಂ ಡಿಸಿಎಂ ಮಧ್ಯೆ ಕ್ರೆಡಿಟ್ ವಾರ್ಗೆ 11 ಮಂದಿ ಬಲಿಯಾದ್ರು ಅಂತ ಎಂಎಲ್ಸಿ ಸಿಟಿ ರವಿ ಬೆಂಕಿ ಉಗುಳಿದ್ರು. ಅದ್ರ ಜೊತೆಗೆ ಅದೇನ್ ಕಪ್ಗೆ ಮುತ್ತಿಕ್ಕಿದ್ದೇ ಇಕ್ಕಿದ್ದು ಅಂತ ಆಕ್ರೋಶ ಹೊರಹಾಕಿದ್ರು. ಆ ಕಾಲ್ ತುಳುಕಕ್ಕೆ ಒಳಗಾಗಿ ಜೀವ ಕಳ್ಕೊಂಡವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಿದ್ದವ್ರು ಪೊಲೀಸರು. ನೀವಲ್ಲ, ನೀವೆಲ್ರಿ ಇದ್ರಿ? ಒಬ್ರು ಮಸಾಲೆ ದೋಸೆ ತಿನ್ನಕ್ ಹೋಗಿದ್ರಿ, ಮತ್ತೊಬ್ರು ಕಪ್ ಮುತ್ತಿಡಕ್ ಹೋಗಿದ್ರಿ. ಕ್ರಿಕೆಟ್ ನ ಕ್ರೆಡಿಟ್ ನ ಪಡ್ಕೊಳ್ಳಕ್ಕೆ ನಿಮ್ಮಿಬ್ಬರ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇತ್ತು. ಅದಕ್ಕೆ 11 ಜನರ ಬಲಿ ಆಯ್ತು. ನಿಮ್ ತಪ್ಪನ್ನು ಮುಚ್ಚಿಟ್ಕೊಳ್ಳೋದಿಕ್ಕೆ ಈಗ ತಪ್ಪೇ ಮಾಡಿದವ್ರ ಮೇಲೆ ಕ್ರಮ ತಗೊಳ್ತೀರಲ್ವಾ? ತಪ್ಪು ಮಾಡಿರೋ ನಿಮ್ಮ ಮೇಲೆ ಶಿಕ್ಷೆ ಆಗ್ಬೇಕೋ ಬೇಡವೋ? ನಮ್ಮ ಈ ಹೋರಾಟ ತಪ್ಪು ಮಾಡಿರೋರ ಮೇಲೆ ಶಿಕ್ಷೆ ಆಗಬೇಕು ಅಂತ ಹೇಳಿ, ಅಮಾಯಕರ ಸಾವಿಗೆ ಕಾರಣಕರ್ತರಾದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ನಮ್ಮ ಹೋರಾಟ. ನೀವೇನ್ ಮಾಡಿದ್ರಿ? ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳಿ ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡಿದ್ರಿ. ಕೇರಳದಲ್ಲಿ ಆನೆ ತುಳಿತಕ್ಕೊಳಗಾದ್ರೆ 25 ಲಕ್ಷ ಪರಿಹಾರ ಕೊಟ್ಟು ಇಲ್ಲಿ ಸತ್ತವರಿಗೆ 10 ಲಕ್ಷ ಅಂತ ಘೋಷಣೆ ಮಾಡಿ ಅಲ್ಲೂ ತಾರತಮ್ಯ ಮಾಡಿದ್ರಿ. ಯಾವಾಗ ಜನಾಭಿಪ್ರಾಯ ಜನಾಕ್ರೋಶ ನಿಮ್ ವಿರುದ್ಧ ಆಯ್ತು, ಈಗ 25 ಲಕ್ಷ ಅಂತ ಹೇಳ್ತಾ ಇದ್ದೀರಿ. ಆಮೇಲೆ ನ್ಯಾಯಾಂಗ ತನಿಖೆ ಅಂತ ಹೇಳ್ತೀರಿ. ನಮ್ಮ ಆಗ್ರಹ ಇಷ್ಟೇನೆ, ನ್ಯಾಯಾಂಗ ತನಿಖೆ ಆಗಬೇಕಾಗಿರೋದು ನಿಮ್ ಸರ್ಕಾರದ ನೇತೃತ್ವದಲ್ಲಿ ಅಲ್ಲ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಮೂಲ ಕಾರಣವೇ ನೀವಿದ್ದೀರಿ. ನಿಮ್ಮ ಮೇಲೆ FIR ಬುಕ್ ಆಗಬೇಕು. A1 A2 ಸಿಎಂ ಡೆಪ್ಟಿ ಸಿಎಂ ಆಗಬೇಕು. ಆಗ ಒಂದು ಪಾರದರ್ಶಕತೆ ಬರುತ್ತೆ, ಒಂದು ಪ್ರಾಮಾಣಿಕತೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ನ್ಯಾಯಾಂಗ ತನಿಖೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು. ಆಗ ನಿಷ್ಪಕ್ಷಪಾತವಾದ ತನಿಖೆ ಆಗುತ್ತೆ. ನಿಮ್ಮ ನೇತೃತ್ವದ ತನಿಖೆ ನಿಮ್ಮ ತಪ್ಪುಗಳನ್ನು ಮುಚ್ಚಾಕೋದಕ್ಕೆ, ನಿಮ್ಮ ನೇತೃತ್ವದ ತನಿಖೆ ಅಮಾಯಕರನ್ನ ಬಲಿ ಪಡೆಯೋದಕ್ಕೆ, ನಿಮ್ಮ ನೇತೃತ್ವದ ತನಿಖೆ ನಿಮ್ಮೆಲ್ಲ ತಪ್ಪುಗಳನ್ನ ಮುಚ್ಚಾಕೋದಕ್ಕೆ ನಡೆಸುವಂತ ತನಿಖೆ ಅವಶ್ಯಕತೆ ಇಲ್ಲ. ನಮ್ಮ ಆಗ್ರಹ ಇಷ್ಟೇನೆ, ಈ ಹೋರಾಟದ ಉದ್ದೇಶ ಇಷ್ಟೇನೆ. 11 ಜನರ ಅಮಾಯಕರ ಸಾವಿಗೆ ಕಾರಣಕರ್ತರಾದವರು ನಿಮ್ಮ ಹಪಾಪಿತನಕ್ಕೆ, ನಿಮ್ಮ ಲಾಭಕ್ಕೆ ಏನ್ ಕಾರಣಕರ್ತರಾಗಿದ್ದೀರಿ, ನಿಮಗೆ ಶಿಕ್ಷೆ ಆಗಬೇಕು. ನಿಮಗೆ ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ, ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆಲಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ? ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು? ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ. ಮಾನವೀಯತೆ ಇಲ್ದಂಗೆ ನಡ್ಕೊಂಡ್ರಿ. ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೀವು ಹೆಂಗೆ ಮನುಷ್ಯತ್ವ ಸತ್ತವ್ರ ರೀತಿಯಲ್ಲಿ ನಡ್ಕೊಂಡ್ರಿ. ಒಬ್ರು ಕಪ್ಪೆತ್ತಿ ಮುತ್ತಿಡ್ತಾರೆ, ಓ ನೀವೇ ಶಿಕ್ಷೆ ಹೊಡೆದಿದ್ದು, ನೀವೇ ಗೆಲ್ಸಿದ್ದು ತಂಡನ. ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ. ಒಂದ್ ಕಡೆ ಸಾವಿನ ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.